ಮತ್ತೊಂದು ಕಡೆ 6ನೇ ಪಾಯಿಂಟ್ಗೆ ಪ್ರಣವ್ ಮೊಹಂತಿ ಅವರು ಭೇಟಿ ಕೊಡುವಂತ ಸಾಧ್ಯತೆ ಇದೆ. ಅಸ್ಥಿಪಂಜರದ ಅವಶೇಷ ಸಿಕ್ಕ ಸ್ಥಳಕ್ಕೆ ಅವರು ಬರುವಂತ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ. ಆಮೇಲೆ ಕಾರ್ಯಾಚರಣೆ ವೇಳೆ ಏನೆಲ್ಲ ಸಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನ ಕ್ಷಣದ ಮಾಹಿತಿಯನ್ನ ಅವ್ರಿಗೆ ಮುಟ್ಟಿಸುವಂತ ಕೆಲಸ ಆಗ್ತಾ ಇದೆ. SITಯ ಮುಖ್ಯಸ್ಥರು ಪ್ರಣವ್ ಮೊಹಂತಿ ಅವರು ಅಲ್ಲಿಗೆ ಭೇಟಿ ಕೊಡ್ಬೋದು. ಅವರು ಕೂಡ ಸ್ಥಳ ಪರಿಶೀಲನೆ ಮಾಡ್ತಾರೆ. ಈಗ ಆಲ್ರೆಡಿ ಎಲ್ಲ ಏನೇನು ಸಿಕ್ಕಿದೆ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಕೂಡ ಪ್ರಣವ್ ಮೊಹಂತಿ ಅವರಿಗೆ ಕೊಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಯಾಕಂತಂದರೆ ಎಷ್ಟಡಿ ಅಗಲ ಅವರು ಅಗ್ದಿದ್ದಾರೆ, ಆಮೇಲೆ ಎಷ್ಟು ಡೀಪಾಗಿ ಅಗ್ದಿದ್ದಾರೆ, ಅಲ್ಲಿ ಏನೇನು ಸಿಕ್ಕಿದೆ ಆ ಎಲ್ಲ ವಿಚಾರಗಳು ಕೂಡ ಕ್ಷಣದ ಡೀಟೇಲ್ಸ್ಗಳನ್ನು SITಯ ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಅವರಿಗೆ ಮುಟ್ಟಿಸುವಂಥ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಬಹುಶಃ ಅಲ್ಲಿಗ ಮಳೆ ಬರ್ತಾ ಇರುವಂಥ ಕಾರಣಕ್ಕಾಗಿ ಇವತ್ತು 6ನೇ ಪಾಯಿಂಟ್ ಏನಿದೆ ಅಲ್ಲಿಗೆ ಇವತ್ತು ಸ್ಟಾಪ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಬಹುಶಃ ನಾಳೆ 7ನೇ ಸ್ಪಾಟಲ್ಲಿ ಕಾರ್ಯಾಚರಣೆ ಮುಂದುವರಿಬೋದು. ಆಮೇಲೆ ಈಗ ಅಲ್ಲಿ ಸಿಕ್ಕಿರುವಂಥ ಅವಶೇಷ ಯಾರ್ದು, ಆ ಮೂಳೆ ಯಾರ್ದು, ಯಾವಾಗ ಸತ್ತಿದ್ರು, ಏನಾಗಿತ್ತು, ಅಸಹಜ ಸಾವು, ಸಹಜವಾಗಿ ಮೃತಪಟ್ಟಿರೋದು, ಆಮೇಲೆ ಮಣ್ಣು ಮಾಡಿರುವಂಥ ವ್ಯಕ್ತಿ ಯಾರು, ಎಲ್ಲಿಯವರು, ಎಲ್ಲ ವಿಚಾರ ಕೂಡ ಗೊತ್ತಾಗುತ್ತೆ. ನೋಡಿ, ನಾನು ಹೇಳ್ತಾ ಇದ್ದೆ ಯಾಕಂತಂದ್ರೆ ಈಗ ಅಲ್ಲಿ ತನಿಖೆ ಸ್ಟಾರ್ಟ್ ಆದ ನಂತರದಲ್ಲಿ ಆರಂಭಿಕವಾಗಿ ಆತನನ್ನು ಸುಮಾರು 16-17 ಗಂಟೆಗಳ ಕಾಲ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು SIT ಟೀಮ್ ಮಾಡಿರುತ್ತೆ. ಅದರ ಜೊತೆಗೆ ಈಗ ಅಲ್ಲಿ 6ನೇ ಪಾಯಿಂಟಲ್ಲಿ ಸಿಕ್ಕಿರುವಂಥ ಅವಶೇಷ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು ನಮಗೆ ಮೂಡುತ್ತೆ. ಯಾಕಂತಂದರೆ ಆ ವ್ಯಕ್ತಿ ಯಾರು, ಎಲ್ಲಿಯವರು, ಯಾವಾಗ ಸತ್ತಿದ್ರು, ಹೇಗೆ ಸತ್ತಿದ್ರು, ಆಮೇಲೆ ಸಹಜ ಸಾವ, ಅಸಹಜ ಸಾವ, ಆತ್ಮಹತ್ಯೆನ, ಕೊಲೆನ, ಈ ಥರದ್ದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂಥ ಕೆಲಸ ಕೂಡ ಆಗಬೇಕು. ಸೊ ಈ ಎಲ್ಲ ಆ್ಯಂಗಲಲ್ಲಿ ಈಗ SIT ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಬಹುಶಃ ನನಗನ್ಸಿದ ಪ್ರಕಾರ ಇವತ್ತು 6ನೇ ಸ್ಪಾಟ್ ಏನಿದೆ ಅಲ್ಲಿಗೆ ಇವತ್ತಿನ ಕಾರ್ಯಾಚರಣೆ ಅಲ್ಲಿಗೆ ಸ್ಟಾಪ್ ಆಗಿದೆ, ಮುಕ್ತಾಯ ಆಗಿದೆ. 7ನೇ ಸ್ಪಾಟ್ ಏನಿದೆ ಬಹುಶಃ ಅದರ ಕಾರ್ಯಾಚರಣೆ ಬಹುಶಃ ನಾಳೆ ನಡೀಬೋದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ.